ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಶಾಂತಿ ಮಾತಾಡ್ತಾ ಇರುವಾಗ ಕಸ್ತೂರಿ ಹೇಳ್ತಾಳೆ, ಅಲ್ಲಮ್ಮ ನೀನು ಇವಳಿಗೆ ಶ್ರುತಿಗೆ ಫೋನ್ ಮಾಡ್ದ ನೀನು ಅಂತ ಕೇಳಿದಾಗ, ಇಲ್ಲ ಕಣೆ ನಾನು ಯಾಕೆ ಮಾಡಲಿ ಅಂದರೆ, ನಿಮ್ಮ ಸೊಸೆ ಅಲ್ವಾ, ನೀನು ಕರಿಯಲ್ವಾ, ನಿಮ್ಮ ಮಗ ಬರಬೇಕು ತಾನೇ, ಮಾತಾಡು ಅಂತ ಹೇಳಿದಾಗ, ಸರಿ ಕಣೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿಗೆ ಶಾಂತಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಆ ಕಡೆ ಶ್ರುತಿ ಫೋನು ಪಿಕ್ ಮಾಡ್ತಾ ಇರಲ್ಲ. ಯಾರಮ್ಮ ಅದು ಫೋನು ಅಂತ ಶೀಲಾ ಕೇಳಿದಾಗ, ಅದೇ ಅಮ್ಮ ನಮ್ಮ ಅತ್ತೆ ಅಂತ ಹೇಳ್ತಾರೆ. ಅವ್ರು ಯಾಕೆ ಕಾಲ್ ಮಾಡ್ತಾರೆ, ಇಷ್ಟೆಲ್ಲ ಆದಮೇಲೆ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶೀಲಾ ಕೇಳ್ತಾಳೆ. ಗೊತ್ತಿಲ್ಲಮ್ಮ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡೋಕ್ಕಂತ ಹೋಗ್ತಾಳೆ. ಆಗ ಶೀಲಾ, ಬೇಡಮ್ಮ ನೀನು ಮಾತಾಡಬೇಡ ಅವ್ರ ಹತ್ರ ಅಂತ ಹೇಳಿದಾಗ, ಸುಮ್ಮನೆ ಇರಮ್ಮ, ಇಲ್ಲ ಅಂದರೆ ದಿನವಿಡೀ ಫೋನ್ ಮಾಡ್ತಾ ಇರ್ತಾರೆ, ಏನಂತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಫೋನ್ ರಿಸೀವ್ ಮಾಡ್ತಾಳೆ. ಫೋನ್ ರಿಸೀವ್ ಮಾಡಿಬಿಟ್ಟು ಶ್ರುತಿ ಫೋನ್ ಪಿಕ್ ಮಾಡ್ತಾಳೆ. ಫೋನ್ ಪಿಕ್ ಮಾಡಿಬಿಟ್ಟು, ಏನಂಟಿ ಏನು ಅಂತ ಕೇಳಿದಾಗ, ಏನೂ ಇಲ್ಲ, ನೀ ಹೇಗಿದ್ದೀರಮ್ಮ, ನಾನು ನಿಮ್ಮಿಬ್ಬರು ನಾನು ನೋಡಿದೆ, ಇರೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ, ಹೇಗಿದ್ದೀರಾ ಇಬ್ಬರು, ರವಿ ಹೇಗಿದ್ದಾನೆ ಅಂತ ಕೇಳಿದಾಗ, ಏನಂಟಿ ನೀವು ಈ ಥರ ಕೇಳ್ತಾ ಇದ್ದೀರಾ, ಏನೋ ನಾವು ವರ್ಷಾನುಗಟ್ಲೆ ಬಿಟ್ಟು ಹೋಗಿರೋ ಥರ ಕೇಳ್ತಾ ಇದ್ದೀರಲ್ಲ, ಏನಕ್ಕೆ ನಾವು ನೋಡಬೇಕು ಅನಿಸ್ತಾ ಇದೆಯಾ, ಆಯಿತು ಇರಿ, ನಾನು ಕರಿಮಣಿ ಶಾಸ್ತ್ರದ ಇಬ್ಬರದ್ದು ಫೋಟೋ ಇದೆ ಕಳಿಸ್ತೀನಿ, ಅದನ್ನೇ ನೋಡ್ಕೊಂಡು ಕೂತೀರಿ ಅಂತ ಹೇಳ್ಬಿಟ್ಟು ಶ್ರುತಿ ಫೋಟೋ ಕಳಿಸ್ತಾಳೆ. ಫೋಟೋ ಕಳಿಸಿದ ತಕ್ಷಣ ಶಾಂತಿ, ಯಾಕಮ್ಮ ಫೋಟೋ ಕಳಿಸ್ತಾ ಇದೆಯಾ, ನಾನು ಇಬ್ಬರನ್ನ ಡೈರೆಕ್ಟಾಗಿ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಏನು ಆಂಟಿ ಈ ಥರ ಮಾತಾಡ್ತಿದ್ದೀರಾ, ನಿಮಗೆಲ್ಲ ಏನು ನಡೀತು, ಏನು ವಿಚಾರ ನಡೀತು, ಸೂರ್ಯ ಹೇಗೆ ನಮ್ಮ ತಂದೆಗೆ ಹೊಡೆದ್ರು ಅಂತ ನೀವೇ ನೋಡಿದ್ದೀರಾ, ಇವೆಲ್ಲ ನೋಡಿಬಿಟ್ಟು ಕೂಡ ನನಗೆ ಹೇಗೆ ನೀವು ಬನ್ನಿ ಅಂತ ಕರಿತಾ ಇದ್ದೀರಾ, ನಾವು ಹೇಗೆ ಬರ್ತೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಶಾಂತಿಗೆ ಆವಾಜ್ ಹಾಕ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಅಲ್ಲಮ್ಮ ಶ್ರುತಿ, ಆ ಸೂರ್ಯ ಮಾಡಿರೋ ತಪ್ಪಿಗೆಲ್ಲ ನಮಗೆ ಯಾಕಮ್ಮ ಶಿಕ್ಷೆ ಕೊಡ್ತಾ ಇದೆಯಾ, ಬಾರಮ್ಮ ಮನೆಗೆ ಅಂತ ಹೇಳಿದಾಗ, ಆಗ ಶ್ರುತಿ ಹೇಳ್ತಾಳೆ, ಅಲ್ಲ ಆಂಟಿ ನಿಮಗೆ ಗೊತ್ತು ಸೂರ್ಯ ನಮ್ಮ ತಂದೆಗೆ ಹೇಗೆ ಹೊಡೆದ್ರು ಅಂತ, ಹೊಡೆದ್ಬಿಟ್ಟು ಕೂಡ ನಾನು ಆ ಮನೆಗೆ ಬರಬೇಕು ಅಂತ ಹೇಗೆ ಅನ್ಕೋತೀರಾ ನೀವು, ಆಗಲ್ಲ ಆಂಟಿ, ನಾನು ಬರಲ್ಲ, ನಿಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಅದೆಲ್ಲ ಮರ್ತ್ಬಿಟ್ಟು ಬಾರಮ್ಮ ಮನೆಗೆ, ಯಾವಾಗಿದ್ರು ಗಂಡನ ಮನೆಗೆ ನೀನು ಬರಬೇಕು ಅಲ್ವಾ, ನೀನು ಬಾ, ನನಗೆ ತುಂಬ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಆಂಟಿ ನಾವು ಬರಲ್ಲ ಆಂಟಿ, ನಿಮಗೆ ಆಯಿತು ನಾನು ಬರ್ತೀನಿ, ನಿಮ್ಮ ಗಂಡಗೆ ಏನಾದ್ರು ನಾನೇನಾದರೂ ಹೊಡೆದಿದ್ದಿದ್ರೆ ನೀವು ನಿಜವಾಗ್ಲೂ ಬರ್ತಾ ಇದ್ರಾ, ನೀವು ಹೇಳಿ, ನಿಮಗೆ ಕೋಪ ಬರ್ತಾ ಇರಲಿಲ್ವಾ, ಹಾಗೆ ನಮ್ಮ ತಂದೆಗೂ ಕೂಡ ಕೋಪ ಬಂದಿದೆ, ನಾವು ಏನೇ ಮಾಡಿದ್ರು ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಶ್ರುತಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಶಾಂತಿಗೆ ಬೇಜಾರಾಗುತ್ತೆ, ಬೇಜಾರಾಗ್ಬಿಟ್ಟು ಕೂತ್ಕೊಂಡಿರ್ತಾಳೆ. ಆಗ ಕಸ್ತೂರಿ ಕೇಳ್ತಾಳೆ, ಏನಾಯಿತು ಶಾಂತಿ, ಏನಂದ್ಲು ಅಂತ ಅಂದಾಗ, ಆ ಚೋಟ್ ಮೆಣ್ಸಿಗೆ ಇರೋ ಅಂಥ ಕೊಬ್ಬು ಇನ್ಯಾರಿಗಿಲ್ಲ ಕಣೆ, ನನಗೇನೆ ದಬ್ಬಾಯಿಸ್ತಾಳೆ, ನನಗೇನೆ ಜೋರಾಗಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಕಸ್ತೂರಿ ಹತ್ರ ಹೇಳ್ತಾ ಇರ್ತಾಳೆ. ಆಗ ಕಸ್ತೂರಿ ಹೇಳ್ತಾಳೆ, ಏನೂ ಆಗಲ್ಲ, ನಿಮ್ಮ ಮಗನ ಸೊಸೆ ಅಲ್ವಾ, ನಿಮ್ಮ ಮಗನ ಹೆಂಡತಿ ಅಲ್ವಾ, ನಿಮ್ಮ ಮನೆ ಸೊಸೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ನೀನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ಅದಕ್ಕೆ ಶಾಂತಿ, ಏನು ಮಾಡೋದು, ಅವಳು ನನಗೆ ಅವಮಾನ ಮಾಡಬೇಕಂತ ಮಾಡಿದ್ಲ, ಇಲ್ಲ ಬೇಕಂತಾನೆ ನನಗೆ ಈ ಥರ ಮಾಡಿದ್ಲ, ಹೇಳಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಹೋಗಲಿ ರವಿಗಾದರೂ ಫೋನ್ ಮಾಡ್ದ ಅಂತ ಹೇಳ್ಬಿಟ್ಟು ಕಸ್ತೂರಿ ಕೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಇಲ್ಲ ಕಣೆ ನಾನು ಮಾಡಿಲ್ಲ, ಮಾಡಿದ್ರು ಅವ್ರು ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಏನು ಹೇಳ್ತಾ ಇದೀಯ ನೀನು, ಆ ಥರ ಮಾಡ್ತಾ ಇದ್ದಾನೆ ಅವನು, ಇನ್ನು ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದಿನನೂ ಕೂಡ ಆಗಿಲ್ಲ, ಅಲ್ಲೇ ಹೆಂಡತಿ ಹೇಳೋ ಮಾತೆಲ್ಲ ಕೇಳ್ತಾ ಇದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾ ಇರ್ತಾಳೆ. ಕಸ್ತೂರಿ ಹೇಳ್ತಾಳೆ, ಶಾಂತಿ ಹೇಳ್ತಾಳೆ, ಏನೇ ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ, ಹೌದು ಕಣೆ, ಒಂದೇ ದಿನ ಆಗಿಲ್ಲ, ಹೋಗ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರಲ್ವ, ಅದು ನೋಡಿದ್ರೆ ಗಂಡ ಆಗಿ ಹೆಂಡತಿ ಮನೇಲಿ ಹೋಗಿ ಕೂತ್ಕೊಂಡ್ರೆ ಅದು ನೀರಲ್ಲಿ ಉಪ್ಪು ಕಳಿಸ್ದಂಗೆ ಆಗುತ್ತೆ, ಯಾಕಂದರೆ ನೀರಲ್ಲಿ ಬೇಗ ಕರ್ಗೋಗುತ್ತೆ, ಆ ಥರ ಇವರು ರವಿನ ಈ ಥರ ಮಾಡ್ಕೊಂಡಿದ್ದಾರೆ, ನಿಜವಾಗ್ಲೂ ಅವನು ಮತ್ತೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಅಂದರೆ ಅವನು ವಾಪಸ್ ಅಂತೂ ಬರಲ್ಲ, ಅವರು ಬರೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಕಸ್ತೂರಿ ಶಾಂತಿಗೆ ಹೇಳ್ತಾ ಇರ್ತಾಳೆ. ಹೇಳ್ತಾಳೆ, ಅವಳು ದೊಡ್ಡ ಮನೆ ಸೊಸೆ, ಅವಳಿಗೆ ಸ್ವಲ್ಪ ಕೊಬ್ಬನ್ನೋದಿರುತ್ತೆ, ನೀನು ಅವಳ ಥರನೇ ಹೋಗಬೇಡ, ಸ್ವಲ್ಪ ಅವಳಿಗೆ ನಯಸ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಕರೆಸ್ಕೊ, ಇಲ್ಲ ಅಂದರೆ ನಿನ್ನ ರವಿ ನಿನ್ನ ಕೈಯಲ್ಲಿ ಸಿಗಲ್ಲ, ನೀನು ಏನೇ ಮಾಡಿದರೂ ಕೂಡ ಅವ್ನು ಬರಲ್ಲ, ಅವರು ಬರೋಕ್ಕೂ ಕೂಡ ಬಿಡಲ್ಲ, ಏನಾದರೂ ಮಾಡಿ ನೀನು ಶ್ರುತಿ ಬರೋ ಥರ ಮಾಡು ಅಂತ ಹೇಳ್ಬಿಟ್ಟು, ಅವಳು ಬೇರೆ ಮನೆಯಲ್ಲಿ ಅವಳು ದೊಡ್ಡ ಮನೆಗೆ ಒಬ್ಬಳೇ ಮಗಳು, ನೀನು ಈ ಥರ ಮಾಡಿದರೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾ ಇರ್ತಾಳೆ ಶಾಂತಿಗೆ.
ಶಾಂತಿ ಹೇಳ್ತಾಳೆ, ನನ್ನ ಮಗ ಆ ಥರ ಎಲ್ಲ ಏನೂ ಮಾಡಲ್ಲ, ನಾನು ಕರೆದ್ರೆ ಸಾಕು ಬರ್ತಾನೆ ಅಂತ ಹೇಳಿದಾಗ ಆಗ ಕಸ್ತೂರಿ ಹೇಳ್ತಾಳೆ, ಈಗ ನನ್ನ ಮಗ ನನ್ನ ಸೊಸೆ ಕೂಡ ಯಾರೂ ಇಲ್ಲ ನನ್ನ ಜೊತೆ, ನಾನು ಒಬ್ಬಳೇ ಇದ್ದೀನೋ ಆ ಥರ ನೀನು ಇರಬೇಕಾಗುತ್ತೆ ನೋಡು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಆ ಥರ ಮಾಡಲ್ಲ, ನನಗೆ ಎಲ್ಲರೂ ಬೇಕು, ನನ್ನ ಮಗ ಸೊಸೆ ಕೂಡ ನನ್ನ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಇನ್ನೊಂದು ಕಡೆ ಶ್ರುತಿ ಕೂತಿರ್ತಾಳೆ. ಅಮ್ಮ ಏನಂದ್ರು ನಿಮ್ಮ ಅತ್ತೆ ಅಂತ ಹೇಳಿದಾಗ, ಏನೂ ಇಲ್ಲಮ್ಮ ನಾನು ಬರಲ್ಲ ಅಂತ ಹೇಳಿದೆ ಅಂತ ಹೇಳಿ ಶ್ರುತಿ ಹೇಳಿದಾಗ ಶೀಲಾ ಹೇಳ್ತಾಳೆ, ಕರೆಕ್ಟಾಗಿ ಹೇಳಿದ್ಯಮ್ಮ, ನಮಗೇನು ಅವಮಾನ ಆಗಿತ್ತೋ ಅದನ್ನು ಕರೆಕ್ಟಾಗಿ ನೀನು ಹೇಳಿದ್ಯಾ, ಇನ್ನು ನಿಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಮಾತಾಡಬೇಡ ನೀನು ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ. ಆಗ ಇನ್ನು ಶೀಲಾ ಏನು ಹೇಳ್ತಾಳೆ ಅಂದರೆ, ನೀನು ರವಿ ಅಳಿಯಂದ್ರು ಹೇಗೋ ಬೇಜಾರ ಮಾಡ್ಕೊಂಡು ಹೋಗಿದ್ದಾರೆ, ಅವರು ಸರಿಯಾಗಿ ಬರ್ತಾರೆ, ನೀನು ಅವಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಪ್ರೀತಿ ತೋರಿಸಿ ನೀನು ಇಲ್ಲೇ ಇಟ್ಕೋಬೋದು, ಅವರಿಗೆ ಅವರ ಅಪ್ಪ ಅಮ್ಮ ಮನೆಗೆ ಕಳಿಸೋ ಥರ ಬೇಡ, ನಾವು ಇಲ್ಲೇ ಅವನಿಗೆ ಇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೀಲಾ ಶ್ರುತಿಗೆ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ನೋಡಮ್ಮ ನನಗೆ ಅವರಿಗೆ ನಾನು ಕಳಿಸ್ಬೇಕೋ ಇಲ್ಲ ಇಲ್ಲೇ ಇಟ್ಕೋಬೇಕು ಅನ್ನೋದು ನಾನು ಡಿಸೈಡ್ ಮಾಡಬೇಕು, ಅದು ಎಲ್ಲ ನೀವು ಹೇಳಬೇಡಿ, ಇವೆಲ್ಲ ಬಿಟ್ಟು ನನಗೆ ತಲೆ ನೋವ್ತಾ ಇದೆ, ಕಾಫಿ ಬೇಕು, ಕಾಫಿ ಮಾಡ್ಕೊಂಬಾರಮ್ಮ ಅಂತ ಹೇಳ್ಬಿಟ್ಟು ಶ್ರುತಿ ಬೈತಾಳೆ. ಶೀಲಾ ವಾಸುದೇವ್ ಹತ್ರ ಹೋಗ್ಬಿಟ್ಟು, ಏನ್ರಿ ಇವಳು, ನಾವು ಬುದ್ಧಿ ಹೇಳೋಕೆ ಹೋದ್ರೆ ನಮಗೆ ಬೈತಾಳೆ, ಈ ಕೋಪ ಮಾಡ್ಕೋತಾಳೆ ಅಂತ ಹೇಳಿದಾಗ ಆಗ ವಾಸುದೇವ್ ಹೇಳ್ತಾರೆ, ಅವಳಿಗೆ ಬಿಟ್ಬಿಡು, ಅವಳ ಪಾಡಿಗೆ ಅವಳ ಹತ್ರ ಏನು ಡಿಸ್ಕಷನ್ ಮಾಡೋಕೆ ಹೋಗ್ಬೇಡ, ಅವಳಿಗೆ ಫ್ರೀಯಾಗಿ ಬಿಡು ನೀನು ಅಂತ ಹೇಳ್ಬಿಟ್ಟು ಶೀಲಂಗೆ ವಾಸುದೇವ್ ಹೇಳ್ತಾರೆ. ಆಗ ಇಬ್ಬರು ಕೂಡ ಸುಮ್ಮನೆ ಆಗ್ತಾರೆ. ಇನ್ನೊಂದು ಕಡೆ ಮೀನಾ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ರೋಹಿಣಿ ಹೋಗ್ಬಿಟ್ಟು, ಮೀನಾ ಅವರೇ ಒಂದು ಗ್ಲಾಸ್ ಕಾಫಿ ಸಿಗುತ್ತಾ ಅಂತ ಕೇಳ್ತಾಳೆ. ಆಗ ಮೀನಾ ಓಕೆ ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು, ಮತ್ತು ರೋಹಿಣಿಯವರು ಇವತ್ತು ತುಂಬ ನಿಮಗೆ ಬೇಜಾರಾಗಿದೆ ಅಲ್ವಾ ಅಂತ ಕೇಳಿದಾಗ, ಯಾಕೆ ಮೀನಾ ಅವರೇ ಈ ಥರ ಕೇಳ್ತಾ ಇದ್ರು ಅಂದಾಗ, ಇಲ್ಲ ನೀವು ಎಷ್ಟು ಆಸೆ ಪಟ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ರಿ, ಇಲ್ಲಿ ನೋಡಿದರೆ ನಿಮಗೆ ಈ ಥರ ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ಕೇಳಿದಾಗ, ಹೌದು ಮೀನಾ ಅವರೇ ನನಗೆ ಬೇಜಾರಾಗಿದೆ, ನನಗಿಂತ ಹೆಚ್ಚು ಅತ್ತೆಗೆ ಬೇಜಾರಾಯಿತು, ಅತ್ತೆ ನಮಗೆ ಮಗು ಆಗುತ್ತೆ ಅಂತ ಎಷ್ಟು ಖುಷಿಯಾಗಿದ್ರು, ಆದರೆ ನಮಗೆ ಆ ಥರ ದೇವರು ಈ ಥರ ಮಾಡಿಬಿಟ್ರು, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಏನೂ ಆಗಲ್ಲ ಬಿಡಿ, 1 ವರ್ಷ ಆಯ್ತಲ್ವಾ, ಏನೋ ಗುಡ್ ನ್ಯೂಸ್ ಇದೆ ಅಂತ ಅಂದ್ಕೊಂಡು ಅತ್ತೆ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ, ಅದೆಲ್ಲ ಆಯಿತು, ಅವರು ಆ ಥರ ತಿಳ್ಕೊಂಡ್ರೆ ಆಯಿತು, ಇಲ್ಲ ಅಂದರೆ ಬೇರೆ ಥರ ಅವರು ಯೋಚನೆ ಮಾಡಿದರೆ ಕಷ್ಟ ಅಂತ ಹೇಳ್ಬಿಟ್ಟು ರೋಹಿಣಿ ಮೀನಾನ ಹತ್ರ ಹೇಳ್ತಾ ಇರ್ತಾಳೆ. ಆಗ ಮೀನಾ, ಏನು ನೀವು ಹೇಳಿದ್ದು ಅರ್ಥ ಆಗಲಿಲ್ಲ ನನಗೆ ಏನು ಅಂದಾಗ ಆಗ ರೋಹಿಣಿ ಹೇಳ್ತಾಳೆ, ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ಕೆನಡಾದ ಆಫರು ಎಷ್ಟು ಬರ್ತಾ ಇದೆ ನನಗೆ, ನಿಮ್ಮ ತಂದೆಯವರು ಮಲೇಷ್ಯಾದಿಂದ ಬಂದಿದೆ ಅಂದರೆ ನಾನು ಅದು ದುಡ್ಡು ಕೊಟ್ಟು ಕೆನಡಾ ಆಫರ್ನ ನಾನು ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಏನು ನಿಮ್ಮ ತಂದೆನೇ ಬರಲಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಮನೋಜ್ ಕ್ವಶನ್ ಮಾಡ್ತಾನೆ. ರೋಹಿಣಿ ಹೇಳ್ತಾಳೆ, ನಾವೆಲ್ಲೂ ಹೋಗ್ತಾ ಇಲ್ಲ ಮನೋಜ್, ನಾವಿಲ್ಲೇ ಇರ್ತೀವಿ, ನಾವೆಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜ್ಗೆ ರೋಹಿಣಿ ಹೇಳ್ತಾಳೆ. ಇನ್ನೊಂದು ಕಡೆ ರವಿಗೆ ಕೊರಿಯರ್ ಬಂದಿರುತ್ತೆ. ಆ ಕೊರಿಯರ್ನ ಶಾಂತಿ, ಅಯ್ಯೋ ಅದು ರವಿ ಅನ್ನೋರು ನನ್ನ ಮಗನೇ, ಕೊಡಿ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಬಂದುಬಿಟ್ಟು, ರವಿ ಬಂದು ನಿಂದು ಕೊರಿಯರ್ ಇಸ್ಕೊಳ್ಳು ಅಂತ ಹೇಳ್ತಾರೆ. ಆಗ ಮನೋಜ್ ಬಂದುಬಿಟ್ಟು, ಅಪ್ಪ ರವಿಯಲ್ಲಿದ್ದಾನೆ ಮನೆಯಲ್ಲಿ, ಯಾರಿಗೆ ಕರಿತಿದ್ದೀರ ನೀವು ಅಂತ ಹೇಳ್ಬಿಟ್ಟು ಮನೋಜ್ ರಂಗನಾಥ್ಗೆ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು, ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ, ಈ ಸೂರ್ಯ ಹೋಗಪ್ಪ ಅದು ಏನಂತ ನೋಡು ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಹೇಳ್ತಾರೆ. ಆಗ ಸೂರ್ಯ ಹೋಗ್ಬಿಟ್ಟು ಕೊರಿಯರ್ ಇಸ್ಕೊಂಬರ್ತಾನೆ. ಕೊರಿಯರ್ ಇಸ್ಕೊಂಬರುವಾಗ ಶಾಂತಿ ಹೇಳ್ತಾಳೆ, ಇವನಿಂದ ನಮ್ಮ ರವಿ ಮನೆ ಬಿಟ್ಟು ಹೋದಂಗಾಯ್ತು, ಎಷ್ಟು ಬೇಜಾರಾಗ್ತಿದೆ ನನಗೆ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ, ಹೌದು ಸೂರ್ಯ ಅವರೇ, ನೀವು ಹೆಂಗೋ ಅವರಿಗೆ ಹೊಡೆದಿದ್ದೀರಾ, ನೀವು ಹೋಗಿ ಕ್ಷಮೆ ಕೇಳಿದಿದ್ರೆ ಏನೂ ತಪ್ಪಾಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ, ನಾನು ಯಾಕೆ ಕ್ಷಮೆ ಕೇಳಲಿ, ನಮ್ಮ ಮೀನನ ಹತ್ರನೇ ಬಂದು ಅವ್ರು ವಾಸುದೇವ್ ಅವರು ಕ್ಷಮೆ ಕೇಳಲಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಇವ್ರದ್ದು ಯಾವಾಗ ಬುದ್ಧಿ ಬರುತ್ತೋ, ಇವರಿಂದ ನಮಗಂತೂ ಅವಮಾನ ಆಗ್ಬಿಟ್ಟಿದೆ ನಮಗೆಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನೋಡಮ್ಮ ಇವರು ಟ್ಯಾಬ್ಲೆಟ್ಸ್ ತೊಗೊಂಡ್ರ ಅಪ್ಪ ಅಂತ ಕೇಳಿದಾಗ, ಇಲ್ಲ ರೀ ಅವ್ರು ಊಟನೂ ಮಾಡಿಲ್ಲ, ಬೆಳಗ್ಗೆ 2 ಇಡ್ಲಿ ತಿಂದವರಷ್ಟೇ, ಅವ್ರು ಟ್ಯಾಬ್ಲೆಟ್ಸು ತೊಗೊಂಡಿಲ್ಲ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ, ನಿನ್ನಿಂದನೇ ಎಲ್ಲ ಆಗಿದ್ದು, ನಾನು ಬರದೇ ಇದ್ದಿದ್ರೆ ಇವೆಲ್ಲ ಗಲಾಟೆನೂ ಆಗ್ತಾ ಇರಲಿಲ್ಲ, ಎಲ್ಲ ನೋಡು ಈ ಥರ ಆಗೋ ಥರ ಆಯಿತು ಅಂತ ಹೇಳ್ಬಿಟ್ಟು ಈಗ ನನಗೆ ಬರ್ತಾ ಇರೋ ಕೋಪಕ್ಕೆ ಶೀಲಂಗೂ ಮತ್ತು ವಾಸುದೇವ್ಗೂ ಹೊಡೆದ್ಬಿಟ್ಟು ಮತ್ತು ಶ್ರುತಿಗೂ ಮತ್ತು ರವಿಗೂ ಇಬ್ರಿಗೂ ಎಳ್ಕೊಂಬರೋಣ ಅಷ್ಟು ಕೋಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಒಡೆಯೋದು ಬಡಿಯೋದು ಮತ್ತು ಇದು ಆಗಿರೋದೇ ಸಾಕು, ಇನ್ನು ಒಡೆಯೋದು ಬಡಿಯೋದು ಅಂತ ಎಲ್ಲ ಹೇಳಬೇಡಿ, ಒಂದು ಹೇಗಾದರೂ ಮಾಡಿ ಒಂದು ಫೋನ್ ಮಾಡಿಬಿಟ್ಟು ರವಿಗೆ ಬರೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು
ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಏನು ಅಪ್ಪ ಕರೆದ್ರೇ ಬರಲಿಲ್ಲ, ಇನ್ನು ನಾನು ಕರೆದ್ರೆ ಬರ್ತಾನಾ ಅಂತ ಹೇಳ್ಬಿಟ್ಟು, ನನಗೆ ಅನಿಸಿದೆ ನನಗೆ ಬೇಕಂತಾನೆ ಇವರು ಮನೆಗೆ ರವಿಗೆ ಮನೆ ಕರೆಸ್ಬಿಟ್ಟು ನಮಗೆಲ್ಲ ಕರೆಸಿ ಅವಮಾನ ಮಾಡಬೇಕು ಅಂತಾನೆ ಪ್ಲ್ಯಾನ್ ಮಾಡಿದ್ರು ಅನ್ಸುತ್ತೆ ಇವರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಈಗ ಆಗೋದನ್ನೆಲ್ಲ ಏನಕ್ಕೆ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀರಾ, ಹೇಗಾದರೂ ಮಾಡಿ ಅವ್ರಿಗೆ ಕರೆಯೋಕ್ಕೆ ಒಂದು ಏರ್ಪಾಟ್ ಮಾಡಿ ಅಂತ ಹೇಳ್ತಾಳೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯನೂ ಸುಮ್ಮನೆ ಇರ್ತಾನೆ. ಇನ್ನೊಂದು ಕಡೆ ಶ್ರುತಿ ರೆಡಿ ಆಗಿಬಿಟ್ಟು ಅವಳು ಡ್ಯೂಟಿಗೆ ಹೋಗ್ತಾ ಇರ್ತಾಳೆ. ಆಗ ಶೀಲಾ ಹೇಳ್ತಾಳೆ, ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂದಾಗ, ಇಲ್ಲಮ್ಮ ನನ್ನ ವರ್ಕಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇಲ್ಲ ಬೇಡ, ನೆನ್ನೆ ತಾನೇ ಇಷ್ಟೆಲ್ಲ ಕತೆ ಆಗಿದೆ, ನೀನು ಹೊರಗಡೆ ಹೋಗಬೇಡ ಅಂತ ಹೇಳಿದಾಗ, ಏನಮ್ಮ ನನಗೆ ಹೊಡೆದ್ನಾ ಸೂರ್ಯ, ಅಪ್ಪಂಗೆ ತಾನೇ ಹೊಡೆದಿರೋದು ಅಂತ ಹೇಳಿದಾಗ, ಹೌದು ಕಣೆ ಅಪ್ಪಂಗೆ ಹೊಡೆದ್ರು, ನೀನು ಹೋಗಬೇಡ ಆಚೆ ಅಂತ ಹೇಳಿದಾಗ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ವಾಸುದೇವ್ ಅವರು, ಅಲ್ಲಮ್ಮ ಹೊಡೆದಿರೋದು ನನಗೆ ತಾನೇ, ಏನಕ್ಕೆ ಇದು ಮಾಡ್ತೀನೋ, ಏನಕ್ಕೆ ಹೋಗ್ತಿದ್ಯಾ ನೀನು ಆಚೆ ಅಂತ ಕೇಳ್ತಾರೆ. ಆಗ ಶ್ರುತಿ ಹೇಳ್ತಾಳೆ, ನೀವೇನಾದರೂ ಮಾಡ್ಕೊಳ್ಳಿ ಅಪ್ಪ, ನೀನು ರೆಸ್ಟ್ ತಗೋ, ನಾನು ಹೋಗ್ತೀನಿ ಅಂದಾಗ, ಅಲ್ಲಮ್ಮ ನಿನಗೆ ದುಡ್ಡಿಗೆ ಏನು ಕಮ್ಮಿ ಆಗಿದೆ, ಏನಕ್ಕೆ ಹೋಗ್ಬೇಕು ನಿನ್ನ ಕೆಲಸಕ್ಕೆ, ನಮಗೆ ಇರೋದು ನೀನೊಬ್ಬಳೆ ಮಗಳು, ಮನೇಲಿ ಎಲ್ಲ ಕೂಡ ಇದೆ, ನಿನ್ನ ಸೌಕರ್ಯ, ಮತ್ತೇನಕ್ಕೆ ಹೋಗ್ತೀಯ ಅಂದರೆ, ಅಪ್ಪ ನನಗೆ ದುಡ್ಡಿಗೋಸ್ಕರ ಹೋಗ್ತಾ ಇಲ್ಲ, ನನಗೆ ಆ ಜಾಬ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಶ್ರುತಿ ಆ ಥರ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಶ್ರುತಿ ಡಬ್ಬಿಂಗ್ ಮಾಡ್ತಾ ಇರ್ತಾಳೆ. ಆಗ ಮೀನಾ ಬಂದುಬಿಟ್ಟು ಆಚೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಮೇಲೆ ಸ್ಟಾಫ್ ಬಂದುಬಿಟ್ಟು, ಯಾರೋ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ಮೀನಾ ಅನ್ನೋರು ಅಂತ ಹೇಳ್ಬಿಟ್ಟು ಶ್ರುತಿ ಹತ್ರ ಬಂದುಬಿಟ್ಟು ಹೇಳ್ತಾರೆ. ಮೀನಾ ಅನ್ನೋರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಆಚೆ ಬರ್ತಾರೆ. ಇನ್ನೊಂದು ಕಡೆ ರವಿಗೆ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೋಗಿರ್ತಾನೆ. ಆಗ ಸೂರ್ಯ ನೋಡ್ಬಿಟ್ಟು ರವಿ ಆ ಕಡೆ ತಿರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ರವಿಗೆ ಹಿಡ್ಕೊಂಡು, ಏನೋ ನನಗೆ ಮುಖ ನೋಡ್ದೇ ಹೋಗ್ತಾ ಇದೆಯಾ ಅಂದರೆ, ನಿನ್ನಿಂದಾನೇ ಕಣೋ ಆಗಿದ್ದೆಲ್ಲ, ಇವೆಲ್ಲ ಆಗಿದ್ದು ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ಸೂರ್ಯಂಗೆ ರವಿ ಹೇಳ್ತಾನೆ. ಆಗ ಏನೋ ನನ್ನಿಂದ ಆಯಿತು, ನೀನು ಅಲ್ಲಿ ಏನು ನಡೀತು ಅಂತ ಅದನ್ನು ಹೇಳಬೇಡ, ಬರೀ ನಿನ್ನಿಂದಾನೇ ಆಯಿತು ಅಂದರೆ ಅಲ್ಲಿ ಏನು ನಡೀತು ಅಂತ ನೀನು ನೋಡಿದ್ಯಾ ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ, ನಮ್ಮ ಅಪ್ಪ ಮಾವಂಗೆ ಏನೋ ಕೊಡದೆ ಅಂತ ಹೇಳ್ಬಿಟ್ಟು ರವಿ ಹಿಡ್ಕೋತಾನೆ. ಇನ್ನೊಂದು ಕಡೆ ಮೀನಾ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ಶ್ರುತಿ ಆಚೆ ಬಂದ್ಬಿಟ್ಟು, ಏನು ಮೀನಾ ಇಲ್ಲಿ ನೀವು ಅಂತ ಹೇಳಿದಾಗ, ಇಲ್ಲ ನಮ್ಮಿಂದನೇ ತಾನೇ ತಪ್ಪಾಗಿರೋದು, ನಿಮಗೆ ನಾನು ಕ್ಷಮೆ ಕೇಳ್ತೀನಿ, ಬಂದುಬಿಡಿ ಮನೆಗೆ ಅಂತ ಹೇಳಿದಾಗ, ಅವಳು ಶ್ರುತಿ ಯೋಚನೆ ಮಾಡ್ತಾಳೆ. ನೋಡೋಣ ಮೀನಾ ಮಾತಿಗೆ ಶ್ರುತಿ ಕರಗ್ಬಿಟ್ಟು ಮನೆಗೆ ಹೋಗ್ತಾಳ, ರವಿಗೆ ಸೂರ್ಯ ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತಾನಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.